ನಮಸ್ಕಾರ ಸ್ನೇಹಿತರೆ, ನಾನು ಪ್ಯಾಟ್ರಿಕ್ಕು ಯೂಸ್ಡ್ ಕಾರ್ ಬೆಂಗಳೂರು ಕಾರ್ ಶೋರೂಮಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಿಮ್ಮಲ್ಲಿರೋ ಪ್ರತಿಯೊಂದು ಗಾಡಿ ಡೀಟೇಲ್ಸು ಮತ್ತು ನಿಮ್ಮ ಕಾರ್ಗಳನ್ನ ನಿಮಗೆ ತೋರಿಸ್ತೀನಿ. ಈ ವಿಡಿಯೋಗಿಂತ ಮುಂಚೆ ದಯವಿಟ್ಟು ನಿಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋಗೆ ಹೋಗೋಣ. ನಾನು ನಿಮಗೆ ಮೊದಲು ತೋರಿಸ್ತಾ ಇರೋದು ಬಂದ್ಬಿಟ್ಟು ಶಿಫ್ಟ್ ಡಿಸೈರು ಬಂದು 2017 ಮಾಡಲ್. ಇದು VXI ಆಟೋಮೆಟಿಕ್ಕು. ಇದು ಸಿಂಗಲ್ ಓನರು, ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಬರೀ 33,000 ಓಡಿದೆ ಅಷ್ಟೇ ಗಾಡಿ. ಇದು ಬಂದು ನ್ಯೂ ಶೇಪ್. ಇದು ನ್ಯೂ ಶೇಪ್ ಬರುತ್ತಿದ್ದು. ಇದು ಬೆಲೆ ಬಂದು 695 ಆಗುತ್ತೆ. 6,95,000 ನೆಗೋಷಿಯಬಲ್. ಇದು 2017 VXI ಆಟೋಮೆಟಿಕ್ಕು, ಪೆಟ್ರೋಲು, ನ್ಯೂ ಶೇಪು, ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್. ಬರೀ 33,000 ಓಡಿದೆ ನೋಡಿ. ಇದರಲ್ಲಿ ಇದು ಸೀಟ್ಸ್ ಇದೆ, ಅಡಿಷ್ನಲ್ ಇವ್ರು ಹಾಕ್ಸ್ಕೊಂಡಿರೋದು. ಯಾಕಂದರೆ ಸೀಟಿಗೆ ಹೈಟ್ ಮಾಡ್ಕೋಬೋದು. ಮತ್ತು 4 ಪವರ್ ವಿಂಡೋಸ್ ಬರುತ್ತೆ, ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಬರುತ್ತೆ. ಮತ್ತು ನಿಮಗೆ ಸಿಸ್ಟಮ್ ಕಂಟ್ರೋಲ್ ನಿಮಗೆ ಸ್ಟೇರಿಂಗಲ್ಲೇ ಬರುತ್ತೆ. ಕಂಪನಿ ಸಿಸ್ಟಮ್ ಬರುತ್ತೆ, AC, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು. ನಿಮಗೆ ಅಲ್ಲೊಂದು ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗಲ್ಲಿ ಒಂದು ಏರ್ ಬ್ಯಾಗ್ ಬರುತ್ತೆ. ತುಂಬ ನೀಟಾಗಿದೆ ಗಾಡಿ. ಇದು ಬೆಲೆ ಅವರು 695 ಹೇಳ್ತಾರೆ, ನೆಗೋಷಿಯಬಲ್ಲು. ಹಿಂದುಗಡೆ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಹಿಂದುಗಡೆ AC ವೆಂಟು. ತುಂಬ ಚೆನ್ನಾಗಿದೆ ಗಾಡಿ. ಇದು ಕಸ್ಟಮರ್ 695 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ನೀವು ನಮ್ಮ ಶೋರೂಮ್ ಬಂದು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ ನಾನು ಗಾಡಿ. ಇದು ನ್ಯೂ ಶೇಪ್, ಇದು ಪೆಟ್ರೋಲ್ ಆಟೋಮೆಟಿಕ್. ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ತಾ ಇರೋದು ಟಾಟಾ ನ್ಯಾನೋ. ಇದು ಬಂದು 2013 ಮಾಡಲು, ಸೆಕೆಂಡ್ ಓನರ್. ಇದು CX ಅಂದರೆ ಒಂದು AC ಮಾತ್ರ ಬರುತ್ತೆ ಇದರಲ್ಲಿ. ನಿಮಗೆ ಪವರ್ ವಿಂಡೋಸ್ ಏನು ಬರೋಲ್ಲ ಇದರಲ್ಲಿ. 43,000 ಓಡಿದೆ. ತುಂಬ ನೀಟಾಗಿದೆ ಗಾಡಿ. ಇದು 2013 ಮಾಡಲ್, ಸೆಕೆಂಡ್ ಓನರು. ಇನ್ಶೂರೆನ್ಸ್ ಎಲ್ಲ ಎಕ್ಸ್ಪೈರ್ ಆಗಿದೆ. ಬೆಲೆ ಬಂದು 110 ಹೇಳ್ತಾರೆ, ನೆಗೋಷಿಯಬಲ್ಲು. ಇದರಲ್ಲಿ ಇಂಟೀರಿಯರ್ ತೋರಿಸ್ತೀನಿ. ಲೆದರ್ ಸೀಟ್ಸ್ ಇದೆ, ಮತ್ತು ಸಿಸ್ಟಮ್ ಇದೆ, AC ಇದೆ. ತುಂಬ ನೀಟಾಗಿದೆ ಗಾಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಶೋರೂಮ್ ಮೇಂಟೈನ್ ಮಾಡಿರೋದು. ಇದು ಬೆಲೆ ಅವರು 110 ಹೇಳ್ತಾರೆ, ನೆಗೋಷಿಯಬಲ್ಲು. 2013 ಮಾಡಲು ಟಾಟಾ ನ್ಯಾನೋ CX, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಇಲ್ಲ, 110 ನೆಗೋಷಿಯಬಲ್ಲು. ನೀವು ನಿಮ್ಮದು ನೆಕ್ಸ್ಟ್ ನೋಡ್ತಾ ಇರೋದು ಬಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್. ಇದು ಬಂದು 2014 ಮಾಡಲು, ಟ್ರೆಂಡ್ ಲೈನ್. ಇದು ಅಂದರೆ ಬೇಸಿಕ್ ಮಾಡಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಎಲ್ಲ ಎಕ್ಸ್ಪೈರ್ ಆಗಿದೆ. 63,000 ಓಡಿದೆ, ಡೀಸೆಲ್ಲು, ಮ್ಯಾನ್ಯಲು. ಇದು ಬೆಲೆ ಬಂದು 575 ಹೇಳ್ತಾರೆ, ನೆಗೋಷಿಯಬಲ್ಲು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಟೈರೆಲ್ಲ ಹೊಸದಿದೆ. ಫೋರ್ಡ್ ಇಕೋ ಸ್ಪೋರ್ಟ್ಸು 2014 ಟ್ರೆಂಡ್ ಲೈನು, ಬೇಸಿಕ್ ಮಾಡಲ್. ಇದು ನಿಮಗೆ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಏನೂ ಬರಲ್ಲ. ಇದು ಮೈಲೇಜ್ ತುಂಬ ಚೆನ್ನಾಗಿರುತ್ತೆ ಗಾಡಿ. ಇದು ಸ್ಪೇಷಿಯಸ್ ಗಾಡಿ, ಮತ್ತು ನಿಮಗೆ ರೋಡ್ ಫೀಲ್ಸು ಚೆನ್ನಾಗಿರುತ್ತೆ. ಬೆಲೆ 575 ಹೇಳ್ತಾರೆ, ನೆಗೋಷಿಯಬಲ್ಲು. ಹಿಂದ್ಗಡೆ ಡಿಫಾಗರ್ ಬರುತ್ತೆ, ಟೈರ್ ವೈಪರ್ ಬರುತ್ತೆ, ಮತ್ತು ಸ್ಟೆಪ್ನಿ ಕವರ್ ಬರುತ್ತೆ. ಇಂಟೀರಿಯರ್ ತೋರಿಸ್ತೀನಿ ನೋಡಿ. ಇದರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ, ಮತ್ತು ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಬರುತ್ತೆ. ಲೆದರ್ ಸೀಟ್ಸ್ ಇದೆ, ಮತ್ತು ಕಂಪನಿ ಬಿಲ್ಟೆಡ್ ಸಿಸ್ಟಮ್ ಬರುತ್ತೆ. ಸಿಸ್ಟಮ್ ಕಂಟ್ರೋಲ್ ನಿಮಗೆ ಸ್ಟೇರಿಂಗಲ್ಲಿ ಇರುತ್ತೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, AC ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 67,000 ಓಡಿದೆ, ಡೀಸೆಲ್ಲು. ಇದು 575 ಹೇಳ್ತಾರೆ, ನೆಗೋಷಿಯಬಲ್ಲು. ನಾನು ನಿಮ್ಗೆ ಹೇಳೋ ಪ್ರತಿಯೊಂದು ಗಾಡಿ ಪ್ರೈಸು ನೆಗೋಷಿಯಬಲ್ ಪ್ರೈಸ್ ಇದೆಲ್ಲ. ನಿಮ್ಮ ಶೋರೂಮಲ್ಲಿ ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ, ಇದು i20 2011-12 ರಿಜಿಸ್ಟರ್ಡ್ ಆಸ್ಟಾ ಟಾಪ್ ಎಂಡ್ ಮಾಡಲು, ಡೀಸೆಲ್ಲು. ತುಂಬಾ ಚೆನ್ನಾಗಿದೆ ಗಾಡಿ. ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, 76,000 ಓಡಿದೆ. ತುಂಬ ಚೆನ್ನಾಗಿದೆ ಗಾಡಿ, ಸಿಲ್ವರ್ ಕಲರು. ಬೆಲೆ ಬಂದು 4.5 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ತುಂಬ ನೀಟಾಗಿದೆ ಗಾಡಿ. ಡೀಸೆಲ್. ಇದು 11-12 ಆಸ್ಟಾ. ಟೈರು ಚೆನ್ನಾಗಿದೆ, ಆಲ್ಮೋಸ್ಟ್ ನ್ಯೂ ಟೈರ್ಸ್ ಇದೆ. ನಿಮಗೆ ನೋಡಿ, ಹಿಂದುಗಡೆ ಡಿಫಾಗರ್ ಬರುತ್ತೆ, ಟೈರ್ ವೈಪರ್ ಬರುತ್ತೆ. ಮತ್ತು ಇಂಟೀರಿಯರ್ ತೋರಿಸ್ತೀನಿ. ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಮತ್ತು ಪವರ್ ಮಿರರ್ಸ್ ಓಪನ್ ಕ್ಲೋಸ್ ಮಾಡ್ಬೋದು, ಮತ್ತು ಸೀಟ್ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಬ್ಲೂಟೂತ್ ಬರುತ್ತೆ, ಸಿಸ್ಟಮ್ ಕಂಟ್ರೋಲ್ ನಿಮ್ಗೆ ಸ್ಟೇರಿಂಗಲ್ಲಿ ಬರುತ್ತೆ, ಕಂಪನಿ ಸಿಸ್ಟಮು, ಆಟೋಮೆಟಿಕ್ AC,
ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. ಇದು ನಿಮಗೆ ಡಬಲ್ ಏರ್ ಬ್ಯಾಗ್ ಬರುತ್ತೆ. ತುಂಬ ನೀಟಾಗಿದೆ ಗಾಡಿ ಇದು. ತುಂಬ ನೀಟಾಗಿದೆ ಗಾಡಿ ಇದು. ಇದು ಬೆಲೆ ಬಂದು 4.5 ಹೇಳ್ತಾರೆ, ನೆಗೋಷಿಯಬಲ್ಲು. 2011 12 ರಿಜಿಸ್ಟರ್ಡ್, ಸೆಕೆಂಡ್ ಓನರ್, ಕಾಂಪ್ರನ್ಸಿವು, 76,000 ಓಡಿದೆ, ಡೀಸಲ್ಲು, 4.5 ನೆಗೋಷಿಯಬಲ್ಲು. ಈ ನಮ್ಮ ಶೋರೂಮ್ ಬನ್ನಿ, ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸೋದು ಬಂದುಬಿಟ್ಟು i20. ಇದು ಡೀಸಲೇನೆ. ಇದು ಬಂದು 2010 ಮಾಡಲು, ಮ್ಯಾಗ್ನಾ. ಇದು ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇಲ್ಲ, 80,000 ಓಡಿದೆ. ಈ ಬೆಲೆ ಬಂದು 3.40 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ತುಂಬ ಚೆನ್ನಾಗಿದೆ ಗಾಡಿ. ಡೀಸೆಲ್ ಇದು, ಮ್ಯಾಗ್ನಾ 2010 ಮಾಡಲು, 86,000 ಓಡಿದೆ, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಇಲ್ಲ. ಈ ಬೆಲೆ ಬಂದು 3.40 ಹೇಳ್ತಾರೆ, ನೆಗೋಷಿಯಬಲ್ಲು. ಟೈರು ಇದರಲ್ಲೂ ಅಷ್ಟೇ ಚೆನ್ನಾಗಿದೆ ನೋಡಿ. ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಕಂಪನಿ ಸಿಸ್ಟಮು, ಕ್ಲೈಮೇಟ್ ಕಂಟ್ರೋಲ್, AC, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ನಿಮ್ಗೆ i20 ಎಲ್ಲ ನಿಮಗೆ ಲಾಂಗಲ್ಲಿ 20 ಮೇಲೆ ಮೈಲೇಜ್ ಬರುತ್ತೆ. ಸಿಟಿ ನಿಮಗೆ 15 16 ತನಕ ಮೈಲೇಜ್ ಬರುತ್ತೆ. ಪ್ರೈಸು 340 ಹೇಳ್ತಾರೆ, ನೆಗೋಷಿಯಬಲ್ಲು. ನಿಮ್ಗೆ ನೆಕ್ಸ್ಟ್ ತೋರಿಸೋದು ಬಂದು ಟಾಟಾ ಇಂಡಿಕಾ ವಿಸ್ಟಾ. ಇದು ಬಂದು 2009-10 ರಿಜಿಸ್ಟರ್ಡು. ಇದು ಡೀಸೆಲ್ಲು, ಅವರ ಕ್ವಾರ್ಟರ್ ಜೆಟ್ ಇಂಜಿನ್ನು. ಅಂದರೆ ಇದು ಇಂಜಿನ್ ಬರೋದು ಬಂದು ನೀವು ಶಿಫ್ಟಲ್ಲಿ ಬರುತ್ತಲ್ಲ, ಆ ಇಂಜಿನ್ ಬರೋದು. ಇದು ನಿಮಗೆ ಮೈಲೇಜ್ 20 ಮೇಲೆ ಬರುತ್ತೆ ಹೈವೇಲಿ. ತುಂಬ ಸ್ಪೇಷಿಯಸ್ ಗಾಡಿ ಇದು. ಮತ್ತು ನಿಮಗೆ ಇದರ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ಒಳ್ಳೆ ಲೆಗ್ ರೂಮ್ ಇರುತ್ತೆ ನಿಮ್ಮ ಗಾಡೀಲಿ. ಇದು ಡೀಸೆಲ್ಲೇ. ಇದು 90,000 ಓಡಿದೆ. ಇದರಲ್ಲಿ ನೋಡಿ 4 ಪವರ್ ವಿಂಡೋ ಇದೆ, ಮತ್ತು ಇದರಲ್ಲೂ ನಿಮ್ಮ ಸೀಟು ಹೈಟ್ ಮಾಡ್ಕೋಬೋದು. ಕಂಪನಿ ಸಿಸ್ಟಮ್ ಇದೆ, AC ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು. ತುಂಬ ಚೆನ್ನಾಗಿದೆ ಗಾಡಿ. ಇದು ಬೆಲೆ ಬಂದ್ಬಿಟ್ಟು 2.20 ಹೇಳ್ತಾರೆ, ನೆಗೋಷಿಯಬಲ್ಲು. 2009-10 ರಿಜಿಸ್ಟರ್ಡು, ಅವರ ಕ್ವಾರ್ಟರ್ ಜೆಟ್ ಡೀಸೆಲ್ ಇಂಜಿನ್ನು, ಥರ್ಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ಇದು ಬೆಲೆ ಬಂದು 2.20 ಹೇಳ್ತಾರೆ, ನೆಗೋಷಿಯಬಲ್ಲು. ತುಂಬ ಚೆನ್ನಾಗಿದೆ ಗಾಡಿ ಇದು. ನಾನು ನಿಮಗೆ ನೆಕ್ಸ್ಟ್ ತೋರಿಸೋದು ಬಂದ್ಬಿಟ್ಟು ಸ್ಯಾಂಟ್ರೋ ಜಿಂಗು. ಇದು ಬಂದು 2009 ಮಾಡಲ್, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇಲ್ಲ, ಇದು ಎಕ್ಸ್ಪೈರ್ ಆಗಿದೆ, 90,000 ಓಡಿದೆ. ಇದು GLS. ಇದು ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 240 ಹೇಳ್ತಾರೆ, ನೆಗೋಷಿಯಬಲ್ಲು. 2.40 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 2009 ಮಾಡಲು. ಟೈರೆಲ್ಲ ಚೆನ್ನಾಗಿದೆ, ಆಲ್ಮೋಸ್ಟ್ ನ್ಯೂ ಟೈರ್ ಥರ ಇದೆ. ಇಂಟೀರಿಯರ್ ತೋರಿಸ್ತೀನಿ ನೋಡಿ. ನಿಮಗೆ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಇದೆ, AC ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇದು ಹಿಂದ್ಗಡೆನೂ ಪವರ್ ವಿಂಡೋಸ್ ಹಾಕ್ಸಿದ್ದಾರೆ. ಆ್ಯಕ್ಚುಲಿ ಹಿಂದ್ಗಡೆ ಪವರ್ ವಿಂಡೋಸ್ ಬರೋದಿಲ್ಲ, ಇವ್ರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದಾರೆ. ಇದು 240 ಹೇಳ್ತಾರೆ, ನೆಗೋಷಿಯಬಲ್ಲು. ಸ್ಯಾಂಟ್ರೋ ಜಿಂಗು 2009 ಮಾಡಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇಲ್ಲ, 240 ನೆಗೋಷಿಯಬಲ್ಲು. ನಾನು ಹೇಳೋ ಪ್ರತಿಯೊಂದು ಗಾಡಿದು ಬೆಲೆನೂ ನೆಗೋಷಿಯಬಲ್ ಪ್ರೈಸೇ. ನೀವು ಬಂದು ಗಾಡಿ ನೋಡಿ, ನಿಮಗೆ ಬೆಸ್ಟ್ ಪ್ರೈಸ್ ನೆಗೋಷಿಯೇಷನ್ ಮಾಡಿ ಕೊಡ್ತೀವಿ. ಈಗ ನೋಡ್ತಾ ಇದ್ದೀವಿ, ಇದು ಶವರ್ಲೆ ಬೀಟು. ಇದು 2012 ಮಾಡಲು, LT. ಇದು ಸಿಂಗಲ್ ಓನರು, ಇನ್ಶೂರೆನ್ಸ್ ಇಲ್ಲ, ಎಕ್ಸ್ಪೈರ್ ಆಗಿದೆ, 63,000 ಓಡಿದೆ, ಪೆಟ್ರೋಲ್. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ನಿಮ್ಮ ಸಿಟಿಲೇ ನಿಮಗೆ 15 16 ಬರುತ್ತೆ, ಲಾಂಗಲ್ಲಿ ನಿಮಗೆ 17 18 ತನಕ ಬರುತ್ತೆ ಮೈಲೇಜು. ಇದು LT ಅಂದರೆ ಮಿಡಲ್ ವೇರಿಯಂಟು. ಇಲ್ಲಿ ನೋಡಿ, ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಮತ್ತು ಕ್ಲೈಮೇಟ್ ಕಂಟ್ರೋಲ್, AC ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು. ತುಂಬ ಚೆನ್ನಾಗಿದೆ ಗಾಡಿ. ಇದು 2012 ಮಾಡಲು. ಇದು 265 ಹೇಳ್ತಾರೆ, ನೆಗೋಷಿಯಬಲ್ಲು. ನಮ್ಮಲ್ಲಿರೋ ಪ್ರತಿಯೊಂದು ಗಾಡಿನೂ 100% ಆಕ್ಸಿಡೆಂಟ್ ಫ್ರೀ ಗಾಡಿಗಳಿರುತ್ತೆ. ಮತ್ತು ಮೀಟ್ರೆಲ್ಲ ಜೆನ್ಯೂನ್ ಮೀಟ್ರ್ ಇರುತ್ತೆ, ನಾವು ಯಾವುದೇ ಕಾರಣಕ್ಕೂ ಮೀಟ್ರ್ ಟ್ಯಾಂಪರ್ ಮಾಡಲ್ಲ. ಆಕ್ಸಿಡೆಂಟ್ ಗಾಡಿಗಳು ಯಾವುದೂ ನಾವು ತೋರಿಸಲ್ಲ, ನಮ್ಮ ಶೋರೂಮಲ್ಲಿ ಯಾವುದೂ ನಿಲ್ಲಿಸಲ್ಲ ಆಕ್ಸಿಡೆಂಟ್ ಗಾಡಿಗಳು. ನೀವು ನೋಡ್ತಾ ಇದ್ರೆ, ಇದು ಮಾರುತಿ ಶಿಫ್ಟು ZXi 2016 ಮಾಡಲ್. ಇದು ಸೆಕೆಂಡ್ ಓನರ್, ಇನ್ಶೂರೆನ್ಸ್ ರೀಸೆಂಟಾಗಿ ಎಕ್ಸ್ಪೈರ್ ಆಗಿದೆ, ಪೆಟ್ರೋಲು, 46,000 ಓಡಿದೆ. ಇದು ಬಂದು ಪುಷ್ ಬಟನ್ ಸ್ಟಾರ್ಟ್. ಇದು ಫುಲ್ ಟಾಪ್ ಎಂಡ್ ಮಾಡಲ್. ಇದು ನೋಡಿ, ನಿಮಗೆ ಮ್ಯಾಗ್ ವೀಲ್ಸ್ ಬರುತ್ತೆ, ಟೈರ್ ಆಲ್ಮೋಸ್ಟ್ ನ್ಯೂ ಟೈರ್ಸ್ ಇದೆ. ಇದರಲ್ಲಿ ನಿಮಗೆ ಡಬಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಮತ್ತು AC, ಕಂಪನಿ ಸಿಸ್ಟಮು, ಬ್ಲೂಟೂತು, ಮತ್ತು ರೇರ್ ವೈಫರು, ಡಿಫಾಗರು ಎಲ್ಲ ಬರುತ್ತೆ ಇದರಲ್ಲಿ. ಬೆಲೆ ಬಂದು 6,10,000 ಹೇಳ್ತಾರೆ, ನೆಗೋಷಿಯಬಲ್ಲು.
ಇಂಟೀರಿಯರ್ ತೋರಿಸ್ತೀನಿ ನಿಮಗೆ. ಇದರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ, ಮತ್ತು ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಮತ್ತು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸೀಟ್ ಹೈಟ್ ಮಾಡ್ಕೋಬೋದು, ಡೌನ್ ಮಾಡ್ಕೋಬೋದು. ಸಿಸ್ಟಮ್ ಕಂಟ್ರೋಲೆಲ್ಲ ಸ್ಟೇರಿಂಗಲ್ಲೇ ಬರುತ್ತೆ. ಡಬಲ್ ಏರ್ ಬ್ಯಾಗ್ ಬರುತ್ತೆ. ಇದು ಅಪೋಲ್ಸ್ಟ್ರಿ ಎಲ್ಲ ಬಂದ್ಬಿಟ್ಟು ಎಲ್ಲ ಕಂಪನಿದೆ. ಇದು ತುಂಬ ಚೆನ್ನಾಗಿದೆ ಗಾಡಿ. ಇದು 6,10,000 ಹೇಳ್ತಾರೆ, ನೆಗೋಷಿಯಬಲ್ಲು. 2016 ಮಾಡಲು, ಸೆಕೆಂಡ್ ಓನರು, 46,000 ಹೊಡಿತೆ ಪೆಟ್ರೋಲು. 6,10,000 ನೆಗೋಷಿಯಬಲ್ಲು. ನೆಕ್ಸ್ಟ್ ನೋಡ್ತಾ ಇರೋದು ಬಂದು ಪೋಲೋ. ಇದು ಟ್ರೆಂಡ್ ಲೈನ್ 2011 ಮಾಡಲು. ಟ್ರೆಂಡ್ ಲೈನ್ ಅಂದರೆ ಬೇಸಿಕ್ ಮಾಡಲ್. ಇದು ಡೀಸೆಲ್ ಬೇರೆ 49,000 ಓಡಿದೆ ಅಷ್ಟೇ. ಇದು ಸೆಕೆಂಡ್ ಓನರ್ ಗಾಡಿ. ಎಲ್ಲ ಕಂಪನಿ ಮೇಂಟೈನ್ಡ್. ಇದನ್ನು ಪ್ರತಿಯೊಂದು ಗಾಡಿ ಕಂಪನಿ ಮೇಂಟೈನ್ಡೆ. ಟೈರ್ ಬ್ರ್ಯಾಂಡ್ ನ್ಯೂ ಟೈರು, ಹೊಸ ಟೈರು 4. ಪೋಲೋ 2011 ಮಾಡಲು, ಸೆಕೆಂಡ್ ಓನರ್, ಟ್ರೆಂಡ್ ಲೈನ್ ಡೀಸೆಲ್ಲು. ಇದರಲ್ಲಿ ಇನ್ಶೂರೆನ್ಸು ಲ್ಯಾಪ್ಸ್ ಆಗಿದೆ. ಬರೀ 49,000 ಓಡಿದೆ. ನೋಡಿ ಇಂಟೀರಿಯರ್ ನೋಡಿ ತುಂಬ ಚೆನ್ನಾಗಿದೆ. ಸಿಸ್ಟಮ್ ಇವರು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ. ಸೀಟ್ ಕವರ್ಸ್ ಎಲ್ಲ ಶೋರೂಮ್ದೇ ಇರೋದು. ಇದು ಬೆಲೆ ಬಂದ್ಬಿಟ್ಟು 3,85,000 ಹೇಳ್ತಾರೆ, ನೆಗೋಷಿಯಬಲ್ಲು. 2011 ಮಾಡಲು, ಟ್ರೆಂಡ್ ಲೈನು ಡೀಸೆಲ್ಲು, ಸೆಕೆಂಡ್, ನೋ ಇನ್ಶೂರೆನ್ಸು. ಬೆಲೆ ಬಂದು 385 ನೆಗೋಷಿಯಬಲ್ಲು. ನೆಕ್ಸ್ಟ್ ನೋಡ್ತಾ ಇದ್ರೆ ಇದು ETS ಲಿವಾ. ಇದು ಬಂದು 2012 ಮಾಡಲು, GD ಆಪ್ಷನಲ್. ಇದು ಬಂದು ಸೆಕೆಂಡ್ ಓನರು. ಇನ್ಶೂರೆನ್ಸ್ ಬಂದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 1,50,000 ಓಡಿದೆ. ಇದು ಎಲ್ಲ ಕಂಪನಿ ಮೇಂಟೈನ್ಡ್. ಇದು ಬೆಲೆ ಬಂದು 3,95,000 ಹೇಳ್ತಾರೆ, ನೆಗೋಷಿಯಬಲ್ಲು. ಇದು GD. ಇದು ಹಿಂದ್ಗಡೆ ನೋಡಿ ಸ್ಪಾಯ್ಲರ್ ಬರುತ್ತೆ. ಇದರಲ್ಲಿ ನಿಮಗೆ ಡಬಲ್ ಏರ್ ಬ್ಯಾಗು, ABS ಎಲ್ಲ ಪ್ರತಿಯೊಂದು ಬರುತ್ತೆ. ಮೈಲೇಜ್ ನಿಮಗೆ ಲಾಂಗಲ್ಲಿ 20 ಮೇಲೆ ಬರುತ್ತೆ. ಬೆಲೆ 3,95 ಹೇಳ್ತಾರೆ, ನೆಗೋಷಿಯಬಲ್ಲು. 2012 GD ಆಪ್ಷನಲ್ಲು, ಡೀಸೆಲ್ಲು. 3,95,000 ನೆಗೋಷಿಯಬಲ್. ಇದು ಇನೋವಾ ನೋಡ್ತಾ ಇದ್ದರೆ ಇದು ಬುಕ್ ಆಗಿದೆ. ಇದು 2015 ಮಾಡಲು. ಇದು ವರ್ನಾ ಫ್ಲೂಡಿಕ್ ನೋಡ್ತಾ ಇದ್ದೀರಾ, ಇದು ಬುಕ್ ಆಗಿದೆ, ಲೋನ್ ಪ್ರೊಸೆಸಲ್ಲಿದೆ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಶಿಫ್ಟ್. ಇದು ಮಾರುತಿ ಶಿಫ್ಟ್ 2013 ಮಾಡಲು, VDI. ಇದು ಸಿಂಗಲ್ ಓನರು, ಇನ್ಶೂರೆನ್ಸ್ ಇಲ್ಲ, ಎಕ್ಸ್ಪೈರ್ ಆಗಿದೆ. ಡೀಸೆಲ್ಲು 72,000 ಓಡಿದೆ. ಬೆಲೆ ಬಂದ್ಬಿಟ್ಟು 5 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ಲು. 2013 ಮಾಡಲು, ಸಿಂಗಲ್ ಓನರ್, ನೋ ಇನ್ಶೂರೆನ್ಸು, VDI. 72,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 5 lakhs ನೆಗೋಷಿಯಬಲ್ಲು. ಇಂಟೀರಿಯರ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಇದರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಈ ಸಿಸ್ಟಮ್ ಇದೆ, AC, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ತುಂಬ ನೀಟಾಗಿದೆ ಗಾಡಿ. 2013 ಮಾಡಲು. ಒಂದು 5 ಲಕ್ಷ ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ತುಂಬ ನೀಟಾಗಿದೆ ಗಾಡಿ. ಇದು 2013 ಮಾಡಲ್ ಶಿಫ್ಟು. 5 lakhs ನೆಗೋಷಿಯಬಲ್ಲು. 72,000 ಓಡಿದೆ, ಡೀಸೆಲ್ಲು. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಹೋಂಡಾ ಸಿಟಿ. ಇದು ಬಂದು 2011 ಮಾಡಲ್. ಇದು VMT ಟಾಪ್ ಎಂಡ್ ಮಾಡಲು. ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್. ಇದು ಶೋರೂಮ್ ಮೇಂಟೈನ್ ಗಾಡಿನೇ. ಪೆಟ್ರೋಲು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಟೈರೆಲ್ಲ ಹೊಸದಿದೆ, ತುಂಬ ನೀಟಾಗಿದೆ ಗಾಡಿ. ಇದು ಬಂದು 4,75,000 ನೆಗೋಷಿಯಬಲ್ಲು. 4,75,000 ಹೇಳ್ತಾರೆ, ನೆಗೋಷಿಯಬಲ್ಲು. ಇದು ಸ್ಪಾಯ್ಲರ್, ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಮತ್ತು ರಿವರ್ಸ್ ಕ್ಯಾಮ್ರಾ ಇದೆ. ಪೆಟ್ರೋಲ್ ವೇರಿಯಂಟು, ತುಂಬ ಚೆನ್ನಾಗಿದೆ ಗಾಡಿ. ಇದು 475 ನೆಗೋಷಿಯಬಲ್ಲು. ಇಲ್ಲಿ ಇಂಟೀರಿಯರ್ ತೋರಿಸ್ತೀನಿ. ನೋಡಿ ಲೆದರ್ ಸೀಟ್ಸ್ ಇದೆ, ಮತ್ತು ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ ಎಕ್ಸ್ಟ್ರಾ. ಇದು ಇದರಲ್ಲೇ ನಿಮಗೆ ರಿವರ್ಸ್ ಕ್ಯಾಮ್ರಾನು ಬರುತ್ತೆ. ಇಲ್ಲೊಂದು ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗಲ್ಲಿ ಒಂದು ಏರ್ ಬ್ಯಾಗ್ ಬರುತ್ತೆ, ಮತ್ತು ಸಿಸ್ಟಮ್ ಕಂಟ್ರೋಲ್ ನಿಮಗೆ ಸ್ಟೇರಿಂಗಲ್ಲೇ ಬರುತ್ತೆ. ಡಬಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ತುಂಬ ಚೆನ್ನಾಗಿದೆ ಗಾಡಿ. ಮತ್ತು ನಿಮಗೆ ಹಿಂದ್ಗಡೆ ನಿಮಗೆ ಕಾಂಪೊನೆಂಟ್ ಸ್ಪೀಕರ್ಸ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ. ತುಂಬ ಸ್ಪೇಷಿಯಸ್ ಗಾಡಿ, ತುಂಬ ಚೆನ್ನಾಗಿದೆ ಗಾಡಿ. ಇದು ಶೋರೂಮ್ ಮೇಂಟೈನ್ಡು. 4,75,000 ಹೇಳ್ತಾರೆ, ನೆಗೋಷಿಯಬಲ್ಲು. ಬನ್ನಿ, ಬೆಸ್ಟ್ ಪ್ರೈಸ್ ನಾನು ಮಾಡಿಸ್ಕೊಡ್ತೀನಿ ನಾನು. ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಾ ಫೋರ್ಡ್ ಫಿಗೋ. ಇದು ಬಂದು 2013 ಮಾಡಲ್. ಇದು ZXi ಅಂದರೆ ಮಿಡಲ್ ವೇರಿಯಂಟು. ಸೆಕೆಂಡ್ ಓನರು.
ಇನ್ಶೂರೆನ್ಸ್ ಎಲ್ಲ ಎಕ್ಸ್ಪೈರ್ ಆಗಿದೆ. ಬರೀ 28,000 ಓಡಿದೆ ಪೆಟ್ರೋಲು. ಫೋರ್ಡ್ ಫಿಗೋ 2013 ಮಾಡಲ್, ಸೆಕೆಂಡ್ ಓನರ್, ನೋ ಇನ್ಶೂರೆನ್ಸ್. 28,000 ಓಡಿದೆ. ವೈಟ್ ಕಲರು. ಇದು ಬೆಲೆ ಬಂದು 3,10,000 ಹೇಳ್ತಾರೆ, ನೆಗೋಷಿಯಬಲ್ಲು. ಬರೀ 28,000 ಅಷ್ಟೇ ಓಡಿರೋದು ಗಾಡಿ ಇದು. ನೋಡಿ, ಇದರಲ್ಲಿ ಪವರ್ ವಿಂಡೋಸ್ ಬರುತ್ತೆ, ಮತ್ತು ನಿಮಗೆ ಕಂಪನಿ ಸಿಸ್ಟಮು, AC, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಗಾಡಿ ತುಂಬಾ ಚೆನ್ನಾಗಿದೆ. ಬೆಲೆ ಬಂದು 310 ಹೇಳ್ತಾರೆ, ನೆಗೋಷಿಯಬಲ್ಲು. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಆಲ್ಟೋ K10 ಇದು 2012 ಮಾಡಲು, VXI ಟಾಪ್ ಎಂಡ್ ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, ಬ್ಲ್ಯಾಕ್ ಕಲರು. ಇದು 1,00,000 ಓಡಿದೆ ಗಾಡಿ, ಎಲ್ಲ ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ಡು. ಬೆಲೆ ಬಂದು 260 ಹೇಳ್ತಾರೆ, ನೆಗೋಷಿಯಬಲ್ಲು. ನೋಡಿದ ಲೆದರ್ ಸೀಟ್ಸ್ ಇದೆ, ಪವರ್ ವಿಂಡೋಸ್ ಇದೆ, ಪವರ್ ಸ್ಟೀರಿಂಗು, ಸಿಸ್ಟಮು, AC, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕಂಪನಿ ಪಿನ್ ಟು ಪಿನ್ ಕಂಪನಿ ಮೇಂಟೈನ್ಡು. ಇದು ಬೆಲೆ ಬಂದ್ಬಿಟ್ಟು 265 ಹೇಳ್ತಾರೆ, ನೆಗೋಷಿಯಬಲ್ಲು. 2012 VXI ಆಲ್ಟೋ K10 ತುಂಬ ಚೆನ್ನಾಗಿದೆ ಗಾಡಿ. ನಾನು ಹೇಳೋ ಪ್ರತಿಯೊಂದು ಗಾಡಿ ಬೆಲೆನೂ ನೆಗೋಷಿಯಬಲ್ ಪ್ರೈಸ್. ನಿಮ್ಮ ಶೋರೂಮ್ ಬನ್ನಿ, ಗಾಡಿ ನೋಡಿ, ಬನ್ನಿ, ಬೆಸ್ಟ್ ಪ್ರೈಸ್ ನಿಮಗೆ ನಾನು ಮಾಡಿಸ್ಕೊಡ್ತೀನಿ. ನೋಡ್ತಾ ಇದ್ರೆ ಇದು ಹೋಂಡಾ ಬ್ರಿಯೋ. ಇದು 2014 ಮಾಡಲು, SMT ಇದು ಮಿಡಲ್ ವೇರಿಯಂಟು. ತುಂಬ ಚೆನ್ನಾಗಿದೆ. ಸಿಂಗಲ್ ಓನರು, 60,000 ಓಡಿದೆ. ಪೆಟ್ರೋಲು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, ಟೈರ್ ಹೊಸ ಟೈರ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ ಗಾಡಿ ಇದು. ಇದು ಬೆಲೆ ಬಂದ್ಬಿಟ್ಟು 390 ಹೇಳ್ತಾರೆ, ನೆಗೋಷಿಯಬಲ್ಲು. ಹಿಂದ್ಗಡೆ ಡಿ ಫಾಗರ್ ಬರುತ್ತೆ. ತುಂಬ ನೀಟಾಗಿದೆ ಗಾಡಿ. 2014 SMT ಸಿಂಗಲ್ ಓನರು. ಇನ್ಶೂರೆನ್ಸ್ ಎಲ್ಲ ಎಕ್ಸ್ಪೈರ್ ಆಗಿದೆ. ಪ್ರೈಸು 390 ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಇದು. ನೋಡಿ, ಕಂಪನಿ ಸಿಸ್ಟಮ್ ಇದೆ. ನಿಮ್ಮ ಸಿಸ್ಟಮ್ ಕಂಟ್ರೋಲ್ ಎಲ್ಲ ಸ್ಟೇರಿಂಗಲ್ಲೇ ಬರುತ್ತೆ. ಮ್ಯಾನ್ಯಲ್ ಗೇರ್ ಬಾಕ್ಸು, AC ಇದೆ. ಈ ಸೀಟ್ ಕವರ್ಸ್ ಎಲ್ಲ ಪ್ರತಿಯೊಂದು ಎಲ್ಲ ಶೋರೂಮಿಂದ ಬಂದಿರೋ ಸೀಟ್ ಕವರ್ಸು. ಬೆಲೆ 390 ಹೇಳ್ತಾರೆ, ನೆಗೋಷಿಯಬಲ್ಲು. ಇದು ನೋಡ್ತಾ ಇದ್ದೀವಿ, ಇದು ಹೋಂಡಾ ಬ್ರಿಯೋನೇ. ಇದು ಬಂದು 2013ನೇ ಮಾಡಲು. ಇದು ಬೇಸಿಕ್ ಮಾಡಲ್. ಇದು ಸೆಕೆಂಡ್ ಓನರು. ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 46,000 ಓಡಿದೆ. ಇದರಲ್ಲಿ ನಿಮಗೆ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, AC ಮತ್ತು ಪವರ್ ಸ್ಟೇರಿಂಗ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್, 2013 ಮಾಡಲು. ಬೆಲೆ ಬಂದು 360 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ಸಿಸ್ಟಮ್ ಇರೋ ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಸೀಟ್ ಕವರ್ಸ್ ಎಲ್ಲ ಶೋರೂಮಿಂದ ಬಂದಿರೋ ಸೀಟ್ ಕವರ್ಸು. ತುಂಬ ಸ್ಪೇಷಿಯಸ್ ಗಾಡಿ ಇದು. ಮೈಲೇಜು ಚೆನ್ನಾಗಿ ಬರುತ್ತೆ. ಇದು 360 ಹೇಳ್ತಾರೆ, ನೆಗೋಷಿಯಬಲ್ಲು. 2013 ಮಾಡಲ್, ಸೆಕೆಂಡ್ ಓನರು. ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. ನೋಡ್ತಾ ಇದ್ರೆ ಇದು ಹೋಂಡಾ ಜಾಸ್. ಇದು 2010 ಮಾಡಲ್, ಟಾಪ್ ಎಂಡ್ ಮಾಡಲ್. ಇದು ಬಂದು 86,000 ಓಡಿದೆ. ಪೆಟ್ರೋಲು, ಮ್ಯಾನ್ಯಲ್ಲು. ಇದು ಪ್ರತಿಯೊಂದು ಸರ್ವೀಸು ಮ್ಯಾಗ್ನಮ್ ಹೋಂಡಾದಲ್ಲಿ ಆಗಿದೆ. ತುಂಬ ನೀಟಾಗಿದೆ ಹೋಂಡಾ ಜಾಸ್ ಪೆಟ್ರೋಲು. ಇದು ಓನರು ಥರ್ಡ್ ಓನರು, ಅಂದರೆ ಒಂದೇ ಫ್ಯಾಮಿಲಿಲಿ ಆಗಿರೋದು. 86,000 ಓಡಿದೆ. ಇದರಲ್ಲಿ ನೋಡಿ, ನಿಮಗೆ 4 ಪವರ್ ವಿಂಡೋ ಬರುತ್ತೆ, ಮತ್ತು ಸಿಸ್ಟಮ್ ಕಂಟ್ರೋಲ್ ಸ್ಟೇರಿಂಗಲ್ಲಿ ಬರುತ್ತೆ, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಕಂಪನಿ ಸಿಸ್ಟಮ್ ಇದೆ, AC ಇದೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮತ್ತು ಅಲಾಯ್ ವೀಲ್ಸ್ ಬರುತ್ತೆ. ಬೆಲೆ ಬಂದು 330 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 2010 ಹೋಂಡಾ ಜಾಸ್ VMT, ಥರ್ಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, ಪೆಟ್ರೋಲು. ನೋಡಿ, ಹಿಂದ್ಗಡೆ ಡಿಫಾಗರು, ರೈರ್ ವೈಪರ್ ಇದೆ. ಇದು 330 ಹೇಳ್ತಾರೆ, ನೆಗೋಷಿಯಬಲ್ಲು. ತುಂಬ ಚೆನ್ನಾಗಿದೆ ಗಾಡಿ ಇದು. ಪೆಟ್ರೋಲು. ನೋಡ್ತಾ ಇದ್ದರೆ ಇದು ಹೋಂಡಾ ಸಿಟಿ. 2011 ಮಾಡಲು, VMT, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವು. 72,000 ಓಡಿದೆ. ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಪೆಟ್ರೋಲು. ಬೆಲೆ ಬಂದು 475 ಹೇಳ್ತಾರೆ, ನೆಗೋಷಿಯಬಲ್ಲು. ಚೆನ್ನಾಗಿದೆ ಗಾಡಿ ಇದು. 2011 ಮಾಡಲು. ಇದರಲ್ಲಿ ಮ್ಯಾಗ್ ವೀಲ್ ಬರುತ್ತೆ, ಟೈರ್ ಹೊಸ ಟೈರ್ ಇದೆ. 4 ಪವರ್ ವಿಂಡೋಸ್ ಬರುತ್ತೆ, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಸೀಟ್ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ನಿಮಗೆ ಸಿಸ್ಟಮ್ ಕಂಟ್ರೋಲ್ ಎಲ್ಲ ಸ್ಟೇರಿಂಗಲ್ಲೇ ಬರುತ್ತೆ. ಸಿಸ್ಟಮು, AC, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, ನಿಮಗೆ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS, ಅಲಾಯ್ ವೀಲ್ಸು, ಲೆದರ್ ಸೀಟ್ಸು, ಪ್ರತಿಯೊಂದು ಬರುತ್ತೆ. ಇದು ತುಂಬ ಸ್ಪೇಷಿಯಸ್ ಗಾಡಿ ಇದು. ಇದು ಬೆಲೆ ಬಂದು 475 ಹೇಳ್ತಾರೆ, ನೆಗೋಷಿಯಬಲ್ಲು. 2011 VMT, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್, 72,000 ಓಡಿದೆ. ಪೆಟ್ರೋಲು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಬೆಲೆ 430 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ಟೈರ್ ಎಲ್ಲ ಹೊಸದಿದೆ. ನೆಕ್ಸ್ಟ್ ನೋಡ್ತಾ ಇದ್ರೆ ಮಾರುತಿ A-ಸ್ಟಾರ್. ಇದು 2011 ಮಾಡಲು, VXI ಆಟೋಮೆಟಿಕ್ ವಿತ್ ABS. ಇದು 46,000 ಓಡಿದೆ.
ಇದು ಬೆಲೆ ಬಂದು 290 ಹೇಳ್ತಾರೆ, ನೆಗೋಷಿಯಬಲು. ಮಾರುತಿ ಎ ಸ್ಟಾರ್ ಆಟೋಮೆಟಿಕ್ VXI ವಿತ್ ABS 46,000 ಹೊಡಿದೆ. ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಎಕ್ಸ್ಪೈರ್ ಆಗಿದೆ. ಇದು 290 ಹೇಳ್ತಾರೆ, ನೆಗೋಷಿಯಬಲು. ನೆಕ್ಸ್ಟ್ ನೋಡ್ತಾ ಇದ್ರೆ ಅದು ಎರ್ಟಿಗಾ. ಇದು 2014 ಮಾಡಲ್ ZDI. ಇದು ಟಾಪ್ ಎಂಡು ಡೀಸೆಲ್ಲು, ಸಿಂಗಲ್ ಓನರ್, ಕಾಂಪ್ರನ್ಸಿವು. 1,12,000 ಹೊಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಮ್ಯಾಗ್ವಿಲ್ಸ್ ಇದೆ. ಮತ್ತು ಇಂಟೀರಿಯರ್ ನೋಡಿ, 4 ಪವರ್ ವಿಂಡೋ ಬರುತ್ತೆ, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟಬಲ್ಲು, ಲೆದರ್ ಸೀಟ್ಸ್ ಇದೆ. ಮತ್ತು ಸೀಟ್ ಹೈಟು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಸಿಸ್ಟಮ್ ಕಂಟ್ರೋಲ್ ಸ್ಟೇರಿಂಗಲ್ಲೇ ಬರುತ್ತೆ. AC ಇದೆ, ಮ್ಯಾನ್ಯಲ್ ಗೇರ್ ಬಾಕ್ಸು. ನಿಮಗೆ ಅಲ್ಲೊಂದು ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಅಲ್ಲೊಂದು ಏರ್ ಬ್ಯಾಗ್ ಬರುತ್ತೆ. ನಿಮಗೆ ರೂಫ್ AC ಬರುತ್ತೆ. ತುಂಬ ಸ್ಪೇಷಿಯಸ್ ಇದೆ ಗಾಡಿ. ಇದು ಬೆಲೆ ಬಂದ್ಬಿಟ್ಟು 7.5 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 2014 ZDI, ಸಿಂಗಲ್ ಓನರ್, ಕಾಂಪ್ರನ್ಸಿವ್, 72,000 ನೋಡಿದೆ. ಡೀಸೆಲ್ಲು. ಬೆಲೆ ಬಂದ್ಬಿಟ್ಟು 750 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ತುಂಬ ಚೆನ್ನಾಗಿದೆ ಗಾಡಿ. ಇದೆಲ್ಲ ಇವತ್ತು ಬಂದಿರೋ ಹೊಸ ಸ್ಟಾಕ್ ಇದೆಲ್ಲ. ಎರ್ಟಿಗಾ 2014 ಮಾಡಲ್ ಡೀಸೆಲ್, ಫುಲ್ ಟಾಪ್ ಎಂಡ್ ಮಾಡಲ್ ಇದು. ನೆಕ್ಸ್ಟ್ ನೋಡ್ತಾ ಇದ್ರೆ XUV 500. ಇದು ಬಂದು 2014 ಮಾಡಲ್ W8 ಇದು. ಇದು ಸೆಕೆಂಡ್ ಓನರು, ಕಾಂಪ್ರನ್ಸಿವ್ ಇನ್ಶೂರೆನ್ಸು, 55,000 ಓಡಿದೆ. 2014 W8 ಸೆಕೆಂಡ್ ಓನರ್, ಕಾಂಪ್ರನ್ಸಿವ್ ಇನ್ಶೂರೆನ್ಸು, 55,000 ಓಡಿದೆ. ಡೀಸೆಲ್ಲು. ತುಂಬ ಚೆನ್ನಾಗಿದೆ ಗಾಡಿ ಇದು. ನಿಮಗೆ ಅವರು 10,20,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ತುಂಬ ನೀಟಾಗಿದೆ ಗಾಡಿ. ಇಂಟೀರಿಯರ್ ತೋರಿಸ್ತೀನಿ ನೋಡಿ. ನಿಮಗೆ 4 ಪವರ್ ವಿಂಡೋ ಬರುತ್ತೆ, 4 ಪವರ್ ವಿಂಡೋ ಮತ್ತು ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟಬಲ್ಲು. ಸೀಟ್ ಹೈಟನ್ನು ನೋಡ್ ಮಾಡ್ಕೋಬೋದು. ಲೆದರ್ ಸೀಟ್ಸ್ ಬರುತ್ತೆ. ಸಿಸ್ಟಮ್ ಕಂಟ್ರೋಲ್ ಸ್ಟೇರಿಂಗಲ್ಲಿ ಬರುತ್ತೆ. ಮತ್ತು ಆಟೋಮೆಟಿಕ್ AC ಇದೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಇದರಲ್ಲಿ ಟೋಟಲ್ 8 ಏರ್ ಬ್ಯಾಗ್ ಬರುತ್ತೆ. ಟೋಟಲ್ 8 ಏರ್ ಬ್ಯಾಗ್ಸ್ ಬರುತ್ತೆ. ಇದು 55,000 ಓಡಿದೆ. ಡೀಸೆಲ್ಲು. ತುಂಬ ಚೆನ್ನಾಗಿದೆ ಗಾಡಿ ಇದು. ಇದು ಪ್ರೈಸ್ ಬಂದ್ಬಿಟ್ಟು 10,20,000 ಹೇಳ್ತಾರೆ, ನೆಗೋಷಿಯಬಲ್ಲು. ನೆಕ್ಸ್ಟ್ ನೋಡ್ತಾ ಇದ್ರೆ i20 ಇದು 2011 ಮಾಡಲು, ಸಿಂಗಲ್ ಓನರು, ಆಸ್ಟಾ. ಇದು ಟಾಪ್ ಎಂಡ್ ಮಾಡಲು, 5 ಹೊಸ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ತುಂಬ ನೀಟಾಗಿದೆ ಗಾಡಿ ಇದು. ಈ ಬೆಲೆ ಬಂದ್ಬಿಟ್ಟು 375 ಹೇಳ್ತಾರೆ, ನೆಗೋಷಿಯಬಲ್ಲು. ಇದು ಆಸ್ಟಾ. ಅದು ಫುಲ್ ಟಾಪ್ ಎಂಡ್ ಮಾಡಲು. ಬೇರ್ ವೈಫರು, ಡಿಫಾಗರ್ ಬರುತ್ತೆ, ಡಬಲ್ ಏರ್ ಬ್ಯಾಗ್